ನಿಶಾ ಯುಪಿಎಸ್ ಪರೀಕ್ಷೆಯಲ್ಲಿ ಸಾಧನೆ, ಜಿಲ್ಲೆಗೆ ಪ್ರಥಮ ಸಂತಸ ವ್ಯಕ್ತಪಡಿಸಿದ ಕುಟುಂಬಸ್ಥರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ಪಟ್ಟಣದ ಎಸ್ಎನ್ ನಿಶಾ 90ನೇ ರ್ಯಾಂಕ್ ಪಡೆದಿದ್ದಾರೆ. ಪಟ್ಟಣದ ನಿವಾಸಿಯಾಗಿರುವ ನಿಶಾ 4ನೆಯ ಪ್ರಯತ್ನದಲ್ಲಿ ಸಾಧನೆ ಮಾಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ಯುಪಿಎಸ್ಸಿ ನಡೆಸಿದ ಐಎಫ್ಎಸ್ ಪರೀಕ್ಷೆಯಲ್ಲಿ 147 ವಿದ್ಯಾರ್ಥಿಗಳಲ್ಲಿ ನಾನು 90ನೇ ರ್ಯಾಂಕ್ ಪಡೆದಿದ್ದೇನೆ. ಕರ್ನಾಟಕ ರಾಜ್ಯದಿಂದ 11 ಜನ ಮಾತ್ರ ಐಎಫ್ಎಸ್ಗೆ ಆಯ್ಕೆಯಾಗಿದ್ದು, ಇದರಲ್ಲಿ ನಾನು ಒಬ್ಬಳಾಗಿರುವುದು ನನಗೆ ತುಂಬ ಸಂತೋಷವಾಗುತ್ತಿದೆ ಎಂದು ಹೇಳುತ್ತಾರೆ. ನಿಶಾ ಆರಂಭದಿಂದ ಪಿಯುಸಿವರೆಗೂ ಕೂಡ್ಲಿಗಿಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿರುವ ನಿಶಾ ಈ ಮೊದಲು MBBS ಮಾಡುವ ಕನಸು ಹೊಂದಿದ್ರು. ಆದರೆ ನಿರೀಕ್ಷಿತ ಅಂಕ ಗಳಿಸದೇ ಇದ್ದಲ್ಲಿ ಒಲದ ಮನಸ್ಸಿನಿಂದ BSc ಫಾರೆಸ್ಟರಿ ಆಯ್ಕೆ ಮಾಡಿಕೊಂಡು ಇದನ್ನೇ ಮುಂದಿನ ವಿದ್ಯಾಭ್ಯಾಸ ಮಾಡಲು ನನಗೆ ತುಂಬ ಇಷ್ಟ ಇತ್ತು. ಅಲ್ಲಿಂದ ನಾನು ಸಾಮಾನ್ಯ ಜ್ಞಾನ ಕಡೆ ಹೆಚ್ಚಿನ ಅಭ್ಯಾಸ ಮಾಡುವ ಆಲೋಚನೆ ಮಾಡಿ ಪುಸ್ತಕಗಳನ್ನು ಓದಿದೆ. BSc ಕೊನೆಯ ವರ್ಷದಲ್ಲಿಯೇ UPSC ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಆರಂಭದಲ್ಲಿ ಬೇಕಾದ ತಯಾರಿಗೆ ನಾನು ಮಾನಸಿಕವಾಗಿ ಸಿದ್ಧಳಾದೆ. ನಂತರ ಸಮಾಜ ಕಲ್ಯಾಣ ಇಲಾಖೆಯಿಂದ ಉಚಿತ ಕೋಚಿಂಗ್ ಪರೀಕ್ಷೆ ಮತ್ತು ಇದರಲ್ಲಿ ನಾನು ಪರೀಕ್ಷೆ ಬರೆದು ಅರ್ಹತೆ ಹೊಂದಿದೆ. ನಂತರ ಶಂಕರ್ IAS ಕೋಚಿಂಗ್ ಸೆಂಟರ್ನಲ್ಲಿ UPSC ಕೋಚಿಂಗ್ ತೆಗೆದುಕೊಂಡೆ. ಮೊದಲ ಪ್ರಯತ್ನದಲ್ಲಿ ಅಷ್ಟಾಗಿ ತಯಾರಿ ಇರಲಿಲ್ಲ, ಆದರೂ ಕೋವಿಡ್ನಿಂದಾಗಿ ಸ್ವಲ್ಪ ಹಿನ್ನಡೆಯಾಗಿತ್ತು. ಎರಡನೇ ಪ್ರಯತ್ನದ GK ಮತ್ತು CSAT ಪರೀಕ್ಷೆಯಲ್ಲಿ CSATನಲ್ಲಿ 66 ಅಂಕಗಳನ್ನು ಪಡೆಯಬೇಕಿತ್ತು, ಅದರಲ್ಲಿ ಹಿನ್ನಡೆಯಾಗಿತ್ತು. ಛಲ ಬಿಡದೆ 3ನೇ ಬಾರಿ ಪ್ರಯತ್ನ ಮಾಡಿದೆ. ಅಲ್ಲಿ ಸಂದರ್ಶನವರೆಗೂ ಹೋಗಲು ಮಾತ್ರ ಸಾಧ್ಯವಾಯಿತು. ಆದರೂ ಮನೆಯವರ ಬೆಂಬಲ ಮತ್ತು ಪ್ರೋತ್ಸಾಹ ಹಾಗೂ ನನ್ನ ಅಚಲ ಗುರಿ ಮಾತ್ರ ನಾನು ಬಿಡಲಿಲ್ಲ. 4ನೇ ಬಾರಿ ಕಠಿಣ ಅಭ್ಯಾಸ ಮಾಡಿ ಪರೀಕ್ಷೆ ಎದುರಿಸಿ ಈ ಯಶಸ್ಸನ್ನು ಮುಡಿಗೇರಿಸಿಕೊಂಡೆ ಎಂದು ಅತ್ಯಂತ ಭಾವುಕರಾಗಿ ಹೇಳಿದರು. ನನ್ನ ಈ ಸಾಧನೆಗೆ ನನ್ನ ತಂದೆ ದಿವಂಗತ ಡಾಕ್ಟರ್ ಶ್ರೀನಿವಾಸ್ ಅವರೇ ಪ್ರೇರಣೆ ಮತ್ತು ನನ್ನ ಈ ಯಶಸ್ಸಿಗೆ ನನ್ನ ತಾಯಿ ಜಯಮ್ಮ ಹಾಗೂ ದೊಡ್ಡಮ್ಮ ನಾಗಮಣಿ ಜಿಂಕಾಲ್ ಅವರೇ ಕಾರಣ. ಆರಂಭದಿಂದಲೂ ಸೋಲು ಕಂಡಿರುವ ಯಾವ ಕಾರಣಕ್ಕೂ ಎದೆಗುಂದದೆ ಪರೀಕ್ಷೆ ಎದುರಿಸಿ ಎಂದು ಬೆಂಬಲ ನೀಡಿದ್ದು ನಾನು ನೆನೆಯಬೇಕು ಎಂದು ಹೇಳಿದ ನಿಶಾ, ನಾವು ಗ್ರಾಮೀಣ ವಿದ್ಯಾರ್ಥಿಗಳು ಎಂಬ ಕೀಳಿರಿಮೆ ಯಾವ ವಿದ್ಯಾರ್ಥಿಗಳು ಹೊಂದಬೇಡಿ. ಉನ್ನತ ಗುರಿಯೊಂದಿಗೆ ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಸತತ ಪ್ರಯತ್ನ ಹಾಗೂ ಸತತ ಅಭ್ಯಾಸ ಇದ್ದರೆ ಖಂಡಿತವಾಗಿ ಯಶಸ್ಸು ಸಾಧ್ಯ ಎನ್ನುತ್ತಾರೆ ನಿಶಾ. ಆನ್ಲೈನ್ ತರಬೇತಿ ಅವಕಾಶಗಳು ಸಾಕಷ್ಟು ಇವೆ, ಅವುಗಳ ಸಹಾಯ ಪಡೆದು ಗ್ರಾಮೀಣ ಪ್ರದೇಶದಲ್ಲಿಯೇ ಓದಿ. ಆದರೆ ಸತತ ಓದು ಹಾಗೂ ಪತ್ರಿಕೆಗಳನ್ನು ಹೆಚ್ಚಾಗಿ ಓದಿದರೆ ನಿಮಗೆ ಉನ್ನತ ಗುರಿ ಮುಟ್ಟಲು ಸಾಧ್ಯ ಎನ್ನುತ್ತಾರೆ. ವರದಿಗಾರ ರಾಘವೇಂದ್ರ ಸಾಲುಮನಿ, ಕಿಷ್ಕಿಂಧ TV, ಕೂಡ್ಲಿಗಿ. ನಾನು ನಿಶಾ ಅವ್ರ ದೊಡ್ಡಮ್ಮ. ಅವಳು ಹುಟ್ಟಿದಾಗಿಂದನೂ ನೋಡ್ತಾ ಇದ್ದೀನಿ. ಅವಳು ಚಿಕ್ಕವಳಿದ್ದಾಗೆ ನಮಗೆ ಗೊತ್ತಿತ್ತು ಅವಳು ಭಾಳ ಬುದ್ಧಿವಂತೆ ಅಂತ ಹೇಳ್ಬಿಟ್ಟು. ಅವಳು ಏನಾದರೂ ಒಂದು ಸಾಧನೆ ಮಾಡ್ತಾಳೆ ಅನ್ನೋದು ನಮಗೆ ಮುಂಚಿತವಾಗಲೇ ಅವಳು ಓದೋದ್ರಿಂದನೇ ನಮಗೆ ಗೊತ್ತಿತ್ತು. ಹಾಗಾಗಿ ಇವತ್ತಿನ ದಿನ ನಾನು ದೊಡ್ಡಮ್ಮನಾಗಿ ಭಾಳ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಮಗಳು IFOS ಆಗಿದ್ದಾಳೆ ಅಂದರೆ ನಿಜಕ್ಕಿದು ಸಾಮಾನ್ಯವಾಗಿ ಇದು ತುಂಬ ಕಷ್ಟಕರವಾದಂಥ ಎಕ್ಸಾಮ್ ಇದು. ಆಮೇಲೆ ಅವಳು ಹೇಳಬೇಕಂದ್ರೆ ಜಾಸ್ತಿ ಕೋಚಿಂಗ್ ಹೋಗಿಲ್ಲ, ಅವಳು ಹೊರಗಡೆ ಎಲ್ಲೂ ಕೋಚಿಂಗ್ ಹೋಗಿಲ್ಲ, ಮನೆಯಲ್ಲೇ ಇದ್ದು ಓದಿದ್ದಾಳೆ. ಅಂದರೆ ಅದು ಬೈ ಬರ್ತ್ ಅವಳಿಗೆ ಜಾಣ್ತನ ಅಂತಕ್ಕಂಥದ್ದು ಅವಳು ಬರ್ತಲ್ಲೇ ಬಂದಿದೆ. ಇನ್ನೂ ಒಂದು ಹೇಳ್ಬೇಕಂದ್ರೆ ಈ ಒಂದು ಸಂದರ್ಭದಲ್ಲಿ ನಮಗೆ ಅವ್ರ ತಂದೆ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವ್ರ ಜೊತೆಗೆ ಇರಬೇಕಾಗಿತ್ತು. ನಿಜಕ್ಕೂ ಅವರು ಬಹಳ ಖುಷಿ ಪಡ್ತಾಯಿದ್ರು. ಮಕ್ಕಳು ಒಟ್ಟು ಅದಕ್ಕೆ ಡಾಕ್ಟ್ರ್ ಆಗಬೇಕನ್ನೋದಿತ್ತು. ಫಸ್ಟ್ ಅವ್ರ ಕನಸು ಏನಂದರೆ ನಮ್ಮ ಶ್ರೀನಿವಾಸ್ ಅವ್ರ ಕನಸು ಅವಳು ಡಾಕ್ಟ್ರ್ ಆಗಬೇಕನ್ನೋ ಆಸೆ ಇತ್ತು. ಏನೋ ದುರದೃಷ್ಟ ಅದು, ನಮ್ಮ ಕುಟುಂಬಕ್ಕೊಂದು ದುರದೃಷ್ಟ ಅದು ಅವರು ತೀರಿ ಹೋಗಿರೋದು. ಬಟ್ ನಂತರ ದಿನಗಳಲ್ಲಿ ಅವಳಿಗೆ ಓದಬೇಕಾದ್ರೆ ಕೆಲವೊಂದು ದೊಡ್ಡಮ್ಮನಾಗಿ ನಾನು ಕೂಡ ಕೆಲವೊಂದು ಸಜೆಷನ್ ಕೊಟ್ಟೆ. ಬಟ್ ಅದನ್ನು ಅವಳು ಅದೇ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ತಂಗಿನೂ ಬಂತು, ನಿಶಾನೂ ಬಂತು. ಆಯಿತು, ಇದು ಒಂದು ಒಳ್ಳೆ ಕೋರ್ಸ್ ಇದೆ, ಒಳ್ಳೆ ದಾರಿನಲ್ಲಿ ಒಂದು ಒಳ್ಳೆ ಸಜೆಷನ್ ಇದೆ ಅಂತ ಅಂದ್ಕೊಂಡ್ರು. ನಾವು ಏನು ಹೇಳಿದ್ವೋ ಅದನ್ನು 10 ಪಟ್ಟು ಅವಳು ಚಾಲೆಂಜಿಗಾಗಿ ಅದನ್ನು ತಗೊಂಡು ಅದೇ ರೀತಿಯಲ್ಲಿ ಆಕಿ BSc ಫಾರೆಸ್ಟ್ರಿ ಮಾಡಬೇಕಾದ್ರೆ ನಾವೆಲ್ಲರೂ ಹೋಗಿ ಅವಳನ್ನ ಬಿಟ್ಟು ಬಂದ್ವಿ. ಅಂಥ ಸಂದರ್ಭದಲ್ಲಿ ಅವಳು ಅವಾಗಿಂದನೂ ಪ್ರತಿ ವರ್ಷವೂ ನಾವು ರಿಸಲ್ಟ್ ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ನಮಗೆ ವಿಷಯ ಗೊತ್ತಾಯಿತು. ಅವಾಗ ಅವಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾಳಂತ ಗೊತ್ತಾಯಿತು. ನಂತರ ಇವತ್ತಿನ ದಿನ ಆಕೆ ಒಂದು ಒಳ್ಳೆ ಅಧಿಕಾರಿಯಾಗಿ ನಮ್ಮ ಕೂಡ್ಲಿಗಿ ತಾಲೂಕಿಗೆ ಆಕೆ ಓದಿರ್ತಕ್ಕಂಥ ಶಾಲೆಗೆ, ಆಕೆ ಓದಿರ್ತಕ್ಕಂಥ ಕಾಲೇಜಿಗೆ ಮತ್ತು ನಮ್ಮ ಮನೆ ನಾವು ಹೇಳ್ಬೋದು ಒಬ್ಬ ಅಧಿಕಾರಿಯಾಗಿ ನಮ್ಮ ಮಗಳು ನಮ್ಮ ಮನೆಗೆ ಬರ್ತಾಳಂದರೆ ಅದು ನಮಗೆ ಅತಿ ಹೆಚ್ಚು ಖುಷಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನಮ್ಮ ಅಕ್ಕ ಹೇಳಿರ್ತಾರಂದರೆ ಅವಳು ತುಂಬ ಚೆನ್ನಾಗೇ ಓದ್ತಾ ಇತ್ತು. ಅದಕ್ಕೆಲ್ಲ ರೀತಿ ನಾನು ಸಪೋರ್ಟ್ ಮಾಡ್ತಾ ಇದ್ದೆ. ಅವಳಿಗೆ ಏನು ಬೇಕು ಏನು ಬೇಡ ಎಲ್ಲ ಕೇಳಿಬಿಟ್ಟು ಬುಕ್ಸ್ ಯಾವ್ದು ಬೇಕು, ಅವಳು ಯಾವುದೇ ತೊಗೊಂಡ್ರು ಕೂಡ ನಾನು ಅದೇ ರೀತಿಯೇ ಸಪೋರ್ಟ್ ಮಾಡ್ಕೊತಲೇ ಬಂದೆ. ಅವಳು ಅದೇ ರೀತಿಯೇ ಓದ್ಕೊತಲೇ ಬಂತು. ಹಾಗಾಗಿ ಇವತ್ತು ಈ ದಿನ ಅವಳು ಉತ್ತಮವಾದ ಫಲಿತಾಂಶ ರಿಸಲ್ಟ್ ಬಂದು ನಮಗೆಲ್ಲ ಖುಷಿ ಪಡ್ತೀವಿ.
ಸಂತೋಷ. ಸಂತೋಷ. ಮುಂದಿನ ಮತ್ತೆ ಏನನ್ನ ಕನಸು ಇದೆ ಅಕ್ಕ ನಿಮಗೆ? ಇಲ್ಲ, ನಿಮ್ಮ ಮಕ್ಕಳು? ಅಂತಂದರೆ ಅವಳು ನಮ್ಮ ನಾಡಿಗೆ ಒಳ್ಳೆಯ ರೀತಿ ಕೆಲಸ ಮಾಡಿ ಒಳ್ಳೆಯ ಇದು ಮಾಡಬೇಕಂದ್ರೆ ನಮ್ಮ ಆಸೆ, ಹೆಸರು ತರಬೇಕನ್ನೋದೇ ನಮ್ಮ ಆಸೆ. ಉತ್ತಮವಾದಂಥ ಹೆಸರು. ಉತ್ತಮವಾದಂಥ ಹೆಸರು ತರಬೇಕು, 4 ಜನಕ್ಕೆ ಅವಳಿಂದ ಒಳ್ಳೆಯದಾಗಬೇಕು, ಇದೇ ನಮ್ಮ ಆಸೆ. ದೇಶಕ್ಕೂ ಒಳ್ಳೆಯದಾಗಬೇಕು, ನಮ್ಮ ದೇಶಕ್ಕೂ ಎಲ್ಲದಕ್ಕೂ ಒಳ್ಳೇದು ಮಾಡಬೇಕನ್ನೋದೇ ನಮ್ಮ ಆಸೆ. ಓಕೆ. ಹೆಸರು ನಿಶಾ ಎಸ್ ಎನ್. ನನ್ನ ತಂದೆ ಹೆಸರು ಶ್ರೀನಿವಾಸ ಕೆ. ನನ್ನ ತಾಯಿಯ ಹೆಸರು ಜಯಲಕ್ಷ್ಮಿ ಕೆ. ನಾನು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸೆಂಟ್ ಮೈಕಲ್ ಸ್ಕೂಲ್ ಕೂಡ್ಲಿಗಿಯಲ್ಲಿ ಮುಗಿಸಿದ್ದೆ. ಆ ನಂತರ ನನ್ನ PUCಯನ್ನು ಸುಜ್ಞಾನ PU ಕಾಲೇಜ್ ಗುಂಡಿನಹೊಳೆಯಲ್ಲಿ ಮುಗಿಸಿದ್ದೆ. ಅದಾದ ಮೇಲೆ ತದನಂತರ ನಾನು ನನ್ನ ಗ್ರ್ಯಾಜುಯೇಷನ್ಗೆ BSc ಫಾರೆಸ್ಟ್ರಿ ಅನ್ನೋ ಒಂದು ಸ್ಟ್ರೀಮ್ನ ಆಯ್ಕೆ ಮಾಡಿಕೊಂಡೆ. ಅದು 4 ಇಯರ್ಸ್ ಗ್ರ್ಯಾಜುಯೇಷನ್ ಕೋರ್ಸ್ ಆಗಿತ್ತು. ಸೊ ಅದಾದಮೇಲೆ ನಾನು ಫೈನಲ್ ಇಯರಲ್ಲಿ ಇರಬೇಕಾದ್ರೆ ನಮ್ಮ ಟೀಚರ್ಸ್ ಮುಖಾಂತರ ನನಗೆ ಈ ಥರ ಇಂಡಿಯನ್ ಫಾರೆಸ್ಟ್ ಸರ್ವೀಸ್ ಅಂತ ಒಂದು ಹುದ್ದೆ ಇದೆ ಅಂತ ಅದ್ರ ಪರಿಚಯ ಆಯಿತು. ಅದಾದಮೇಲೆ ನಾನು ನಂದು ಗ್ರ್ಯಾಜುಯೇಷನ್ ಮುಗಿದ್ಮೇಲೆ ಫ್ರೀ ಕೋಚಿಂಗ್ ಎಕ್ಸಾಮ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ನಡೆಸ್ತಾರೆ. ಸೊ ಅದನ್ನು ನಾನು ಬರೆದು ಅದರಲ್ಲಿ ಕ್ವಾಲಿಫೈ ಆಗಿದ್ದೆ. ಅದಾದಮೇಲೆ ನಾನು ಶಂಕರ್ IAS ಅಕಾಡೆಮಿ ಬ್ಯಾಂಗ್ಳೂರಲ್ಲಿ ಕೋಚಿಂಗ್ ತೊಗೊಂಡಿದ್ದೆ ಥ್ರೂ ಫ್ರೀ ಕೋಚಿಂಗ್ ಎಕ್ಸಾಮ್. ಅದಾದಮೇಲೆ ನಾನು IFOS ಪರೀಕ್ಷೆ ಕೊಟ್ಟಿದ್ದು. ಸೊ 2020ಇಂದ ನಾನು ಪರೀಕ್ಷೆಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು ನಂದು 4th ಅಟೆಂಪ್ಟ್. ಆ್ಯಂಡ್ ಇದಕ್ಕಿಂತ ಮುಂಚೆ ನಂದು 3rd ಅಟೆಂಪ್ಟಲ್ಲಿ ಬಂದುಬಿಟ್ಟು ನಾನು ಇಂಟರ್ವ್ಯೂವರೆಗೂ ಕ್ವಾಲಿಫೈ ಆಗಿತ್ತು. ಬಟ್ 15 ಮಾರ್ಕ್ಸಿಂದ ನಂದು ಇಂಟರ್ವ್ಯೂ ಮಾರ್ಕ್ಸ್ ಮಿಸ್ ಆಗಿತ್ತು. ಬಟ್ ಈ ಟೈಮ್ ಐ ವಾಸ್ ಏಬಲ್ ಟು ಕ್ವಾಲಿಫೈ ದಿ ಎಕ್ಸಾಮಿನೇಷನ್. ಸೊ ಈ ಸಲ ಟೋಟಲಾಗಿ 152 ಸೀಟ್ಸ್ ಇತ್ತು. ಅದರಲ್ಲಿ 147 ಸೀಟ್ಸ್ನ ಫಿಲ್ ಮಾಡಿದ್ದಾರೆ. ನಂದು ಆಲ್ ಇಂಡಿಯಾ ರ್ಯಾಂಕ್ ಬಂದುಬಿಟ್ಟು 90. ಮೇಡಮರೇ, ತಾವು ಓದಲಿಕ್ಕೆ ನಿಮ್ಮ ಪ್ರತಿದಿನದ ಒಂದು ಶ್ರಮ ಎಷ್ಟು ತಾಸುವರೆಗೂ ನೀವು ಓದ್ತಾ ಇದ್ದೀರಿ ಮೇಡಮ್? ಹಾಂ ಸರ್, ಅದು ಅಂದರೆ ದಿನ ಸ್ವಲ್ಪ ವೇರಿ ಆಗ್ತಿತ್ತು. ಬಟ್ ನಾನು ಆ್ಯಾವರೇಜ್ ಆಗಿ ಒಂದು ದಿನಕ್ಕೆ 6ರಿಂದ 7 ತಾಸು ಓದ್ತಾ ಇದ್ದೆ. ಅದಾದಮೇಲೆ ಇವಾಗ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಹತ್ತಿರ ಬಂದಾಗ ಆ ಟೈಮಲ್ಲಿ ಒಂದು 8ರಿಂದ 10 ತಾಸು ಓದ್ತಾ ಇದ್ದೆ. ಅದಾದಮೇಲೆ ಇಂಟರ್ವ್ಯೂಗೆ ನಮಗೆ ತುಂಬ ಓದೋದು ಇರೋದಿಲ್ಲ. ಅದರಲ್ಲಿ ಮೇಯ್ನಾಗಿ ಏನು ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸ್ ಫೋಕಸ್ ಮಾಡೋದು ಜಾಸ್ತಿ ಇರುತ್ತೆ. ಸೊ ಇಂಟರ್ವ್ಯೂ ಟೈಮಲ್ಲಿ ಒಂದು 3 to 4 hours ಓದ್ತಾ ಇದ್ದೆ ಸರ್. ನಿಮ್ಮ ಮೇನ್ ಗುರಿ ಏನಾಗಿತ್ತು ಮೇಡಮ್? ನಿಮ್ಮ ಕನಸು, ಹಾಂ ಸರ್. ಮುಂದಿನ ಕನಸು, ಹಾಂ ಸರ್. ಮುಂದೆ ನಿಮ್ಮ ಗುರಿ ಎಲ್ಲಿ ತಲುಪಬೇಕು? ಇವಾಗ ಅಂದರೆ ನಾನು ಫಾರೆಸ್ಟ್ರಿ ಗ್ರ್ಯಾಜುಯೇಟ್ ಆಗಿರೋದ್ರಿಂದ ನಾನು IFOS ಮಾಡಬೇಕು ಅಂತಲೇ UPSC ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ನಂದು ಮೇನ್ ಗುರಿ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇವಾಗ ನಾವು ಕರ್ನಾಟಕ ನೋಡಿದ್ರೆ ಇದನ್ನು ನಾವು ಗಂಧದ ಗುಡಿ ಅಂತ ಕರೀತಾರೆ. ಸೊ ಏನು ಅಂತ ಹೇಳಿದ್ರೆ ಇದರಲ್ಲಿ ಜೀವ ವೈವಿಧ್ಯತೆ ಆಗಿರ್ಬೋದು ಅದು ತುಂಬ ಜಾಸ್ತಿ ಇದೆ. ನೋಡಿದ್ರೆ ನಮ್ಮಲ್ಲಿ ಹುಲಿಗಳ ಸಂಖ್ಯೆ, ಆನೆಗಳ ಸಂಖ್ಯೆ ಇರ್ಬೋದು, ಇವೆಲ್ಲ ತುಂಬ ಜಾಸ್ತಿ ಇದೆ. ಸೊ ನಂದು ಮೇನ್ ಏಮ್ ಅಂತ ಹೇಳಿದ್ರೆ ಫಸ್ಟ್ ಇವಾಗ ಇರೋ ಕಾಡು ಏನಿದೆ ಅದನ್ನು ಸಂರಕ್ಷಣೆ ಮಾಡಬೇಕು. ಮತ್ತು ಅದ್ರ ಜೊತೆ ಗ್ರೀನರಿ ಅಂತ ಏನು ಹೇಳ್ತೀವಲ್ವ, ಅದು ಇವಾಗ ನಮ್ಮ ಇಂಡಿಯನ್ ಫಾರೆಸ್ಟ್ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ಅಟ್ಲೀಸ್ಟ್ 33% ಇರಬೇಕು. ಬಟ್ ನಮ್ಮ ಕರ್ನಾಟಕದಲ್ಲಿ ಅಪ್ರಾಕ್ಸಿಮೇಟ್ಲಿ 23% ಇದೆ. ಸೊ ಅದು ಗ್ರೀನರಿ ಇನ್ಕ್ರೀಸ್ ಮಾಡೋ ಕಡೆ ವರ್ಕ್ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ಸರ್. ಇಂಡಿಯಾದಲ್ಲಿ ಎಷ್ಟನೇ ರ್ಯಾಂಕ್ ಪ್ರಯತ್ನ ಹೇಳಿದೆ ಸರ್? ನಂದು 90th ರ್ಯಾಂಕ್ ಸರ್. ಮೇಡಮ್, ನಿಮಗೆ ಓದಲಿಕ್ಕೆ ಸಹಕಾರ ನಿಮ್ಮ ಫ್ಯಾಮಿಲಿದು ಎಷ್ಟು ಬಲ ಸಿಕ್ಕಿದೆ ಸರ್? 100ಕ್ಕೆ ಮೇ ಬಿ ಇನ್ನೂ ಹೆಚ್ಚಿಗೆ ಶೇಕಡ ಇತ್ತು ಅಂತ ಹೇಳಿದ್ರೂ ನಾನು ಹೇಳ್ಬೋದು. ಯಾಕಂದರೆ ವಿತೌಟ್ ಫ್ಯಾಮಿಲಿ ಸಪೋರ್ಟ್ ಇದು ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಅಮ್ಮ ಕೂಡ ವರ್ಕಿಂಗ್ ವುಮೆನ್. ಸೊ ಹಾಗಿದ್ರೂ ಅವರು ಮನೆ ಕೆಲಸ ಆಗಿರ್ಬೋದು ಅಥವಾ ಈ ಥರ ಕೆಲಸ ಆಗಿರ್ಬೋದು ಯಾವುದನ್ನು ನನ್ನ ಕೈಯಲ್ಲಿ ಮಾಡಿಸ್ತಿರ್ಲಿಲ್ಲ. ಮೇಯ್ನಾಗಿ ಚೆನ್ನಾಗಿ ಓದು ಅಂತ ಯಾವಾಗಲೂ ಎಂಕರೇಜಿಂಗ್ ಆಗಿರ್ತಿದ್ರು. ಆ್ಯಂಡ್ ಮನೇಲೂ ಕೂಡ ಓದೋ ಎನ್ವಿರಾನ್ಮೆಂಟ್ ಇರ್ತಿತ್ತು. ಸೊ ಹಾಗಾಗಿ ನಾನು ಮನೆಯಲ್ಲೇ ವಿದ್ಯಾಭ್ಯಾಸ ಮಾಡಬೇಕು ಪೂರ್ತಿಯಾಗಿ. ಈಗ ನಿಮಗೆ ಯಾವ ಡಿಸ್ಟಿಕ್ಕಿಗೆ ಈಗ ಪೋಸ್ಟಿಂಗ್ ಆಗಿದೆ ಅಂತ ಅನ್ನೋದೇನು ನಿಮಗೆ ನಾನು ಇನ್ಫಾರ್ಮೇಷನ್ ಬಂದಿದೆ? ಇಲ್ಲ ಸರ್, ಅದಿನ್ನೂ ಕ್ಯಾಡರ್ ಅಲೋಕೇಶನ್ ಆಗಿಲ್ಲ. ಸೊ ನೆಕ್ಸ್ಟ್ ಪ್ರಾಸೆಸ್ಸಲ್ಲಿದೆ ಅದು ಮೇ ಬಿ ಟ್ರೈನಿಂಗ್ ಪೀರಿಯಡಲ್ಲಿ ಗೊತ್ತಾಗುತ್ತೆ ಸರ್. ಅದಿನ್ನೂ ಇವಾಗಲೇ ಗೊತ್ತಾಗಲ್ಲ. ರ್ಯಾಂಕಿಂಗ್ ಮಾತ್ರ ಈಗ ಬಂದೇ ಇರೋದು, ಈಗ ಪಾಸ್ ಆಗಿರೋದು ಮಾತ್ರ ಗೊತ್ತಿಲ್ಲ. ಹೌದು ಸರ್, ರ್ಯಾಂಕಿಂಗ್ ಅಷ್ಟೇ ಬಿಟ್ಟಿದ್ದಾರೆ ಸರ್. IASಗೆ ಮತ್ತೇನಾದರೂ ಪ್ರಯತ್ನ? ಸರ್ ಅಂದರೆ ನಂದು BSc ಫಾರೆಸ್ಟ್ರಿನೇ ಆಗಿರೋದ್ರಿಂದ ನಂದು ಮೇನ್ ನನ್ನ ಇಂಟ್ರೆಸ್ಟ್ ಏನಿದೆ ಅದು ಫಾರೆಸ್ಟ್ ಸರ್ವಿಸಲ್ಲೇ ಇತ್ತು ಸರ್. ಸೊ ಹಾಗಾಗಿ ನನಗೆ ಈ ಅರಣ್ಯ ಸಂರಕ್ಷಣೆಯಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋಕ್ಕೆ ನನಗೆ ತುಂಬ ಇಷ್ಟ. ಸೊ ನೋಡೋಣ ಸರ್, ಮುಂದೆ ಅಕಸ್ಮಾತಾಗಿ ನನಗೆ ನನ್ನ ಇಂಟ್ರೆಸ್ಟ್ ಚೇಂಜ್ ಆದರೆ ದೆನ್ ಐ ವಿಲ್ ಟ್ರೈ ಸರ್. ಬಟ್ ಅಟ್ ಪ್ರೆಸೆಂಟ್ ನನಗೆ ಫಾರೆಸ್ಟ್ರಿ ಸರ್ವ್ ಮಾಡೋಕ್ಕೆ ಇಷ್ಟ ಸರ್.